ನೀವು ಆರಾಮಾಗಿ ಅಜೀಜ್ ಜೋನ್ಗೆ ಬಂದು ಪರ್ಚೇಸ್ ಮಾಡ್ಬೋದು. ಯಾಕೆ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಕೂಡ ನೋಡ್ತೀರಾ. ಇಂಪೋರ್ಟೆಡ್ ಫ್ಯಾಬ್ರಿಕ್ಸಲ್ಲಿ ಆ ಫ್ಯಾಬ್ರಿಕ್ಸ್ ನಾನು ಯೂಸ್ ಯಾವ ಕಾನ್ಸೆಪ್ಟಲ್ಲಿ ಮಾಡ್ತೀನಿ, ಯಾವ ಪ್ಯಾಟರ್ನ್ಸಲ್ಲಿ ನಾನು ಶೋ ಮಾಡ್ತಾಯಿದ್ದೇನೆ, ಯಾವ ಆರ್ಟಿಕಲ್ಗಳು ಅಲ್ಲಿ ಶೋ ಮಾಡ್ತಾಯಿದ್ದೀನಿ, ಅದಕ್ಕೇ ಹೇಳ್ತೀನಿ. ನೀವು ಯಾವುದು ಪ್ರಾಡಕ್ಟ್ ವೈಸ್ ಆರ್ಟಿಕಲ್ ರೇಂಜ್ ಪರ್ಚೇಸಿಂಗ್ಗೆ ಬರ್ರಿ, ನಿಮಗೆ ವೆರೈಟಿ ಪ್ಯೂರ್ ಸಾಟನ್ ಬೇಸ್ ಮೇಲೆ ಫ್ಯಾಬ್ರಿಕ್ಗಳು, ಇಂಪೋರ್ಟೆಡ್ ಫ್ಯಾಬ್ರಿಕ್, ಆ ಫ್ಯಾಬ್ರಿಕ್ಗೆ ನೀವು ಯಾವ ಥರ ಯೂಸ್ ಮಾಡಿದ್ರೆ ವಾಶ್ ಮಾಡಿದ್ರೆ ಏನೂ ಆಗೋಲ್ಲ, ಅಷ್ಟಂತ ತಕ್ಷಣ ಗ್ಯಾರಂಟಿ ಇರುತ್ತೆ. ಆ ಟೈಪ್ ಕಫ್ತಾನ್ ಬೇಸಿಸ್ ಮೇಲಿನ ಕಾನ್ಸೆಪ್ಟ್ ಬೇಕಾಗಿದೆ. ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ, ಅದಕ್ಕೇನು ಅದರಲ್ಲಿ ನಿಮಗೆ 2 ಪೀಸ್ 3 ಪೀಸ್ ಯಾವ ಕಾನ್ಸೆಪ್ಟಲ್ಲಿ ಬೇಕಾಗಿದೆ, ಯಾವ ಫ್ಯಾಬ್ರಿಕಲ್ಲಿ ಬೇಕಾಗಿದೆ, ಪ್ಯೂರ್ ರಿಯೋನ್, ಮಸ್ಲಿನ್, ಕಾಟನ್, ಯಾವ ಫ್ಯಾಬ್ರಿಕಲ್ಲಿ ಬೇಕಾಗಿದೆ, ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಗಲಿ ಯಾವುದು ಫ್ಯಾಬ್ರಿಕ್ ಆಗಲಿ ಎಲ್ಲ ಫ್ಯಾಬ್ರಿಕ್ ವೈಸ್ ಡೀಟೇಲ್ ಜೊತೆಗೆ ನಿಮಗೆ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್, ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ. ಇವತ್ತು ಕಾನ್ಸೆಪ್ಟ್ಗಳು ನೋಡ್ತಾ ಇದ್ದೀರಾ, ವೆರೈಟಿಗಳು ನೋಡ್ತಾ ಇದ್ದೀರಾ, ಮತ್ತು ನೈಟ್ ವೇರ್ ಮತ್ತು ನೈಟೀಸಲ್ಲಿ ಏನು ಕಾನ್ಸೆಪ್ಟ್ಗಳು ಬಂದಿದೆ. ರೆಗ್ಯುಲರ್ ಇರ್ತೀನಿ ನೈಟ್ ಸೂಟಲ್ಲಿ ನಿಮಗೆ ವೆರೈಟೀಸ್ಗಳು ಪರ್ಚೇಸಿಂಗ್ಗೆ ಬೇಕಾಗಿದೆ. 199 ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮತ್ತು ಕಾಟನ್ ಫ್ಯಾಬ್ರಿಕಲ್ಲಿ ಸ್ಟಾರ್ಟಿಂಗ್ ಮಾಡಿಬಿಡ್ತೀನಿ. ಪ್ಯೂರ್ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಆರ್ಟಿಕಲ್ಗಳು ನಿಮಗೆ ಬಾಟಮಲ್ಲಿ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ಗಳು ನಿಮಗೆ ವೆರೈಟಿಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ. ನೀವು ಆರಾಮಾಗಿ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು. ಯಾಕೆ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ ಮತ್ತು ಯುನಿಕ್ ಬೇಸಿಸ್ ಮೇಲೆ ಯುನಿಕ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಮತ್ತು ಯುನಿಕ್ ವೆರೈಟೀಸ್, ಯುನಿಕ್ ಪ್ರಿಂಟ್ಸ್, ಸಮ್ ಡಿಫ್ರೆಂಟ್ ಮಟೀರಿಯಲಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ. ನೀವು ಆರಾಮಾಗಿ ಅಜೀಜ್ ಜೋನ್ಗೆ ಬಂದು ಪರ್ಚೇಸ್ ಮಾಡ್ಬೋದು. ಯಾಕೆ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಕೂಡ ನೋಡ್ತೀರಾ. ಇಂಪೋರ್ಟೆಡ್ ಫ್ಯಾಬ್ರಿಕ್ಸಲ್ಲಿ ಆ ಫ್ಯಾಬ್ರಿಕ್ಸ್ ನಾನು ಯೂಸ್ ಯಾವ ಕಾನ್ಸೆಪ್ಟಲ್ಲಿ ಮಾಡ್ತೀನಿ, ಯಾವ ಪ್ಯಾಟರ್ನ್ಸಲ್ಲಿ ನಾನು ಶೋ ಮಾಡ್ತಾಯಿದ್ದೇನೆ, ಯಾವ ಆರ್ಟಿಕಲ್ಗಳು ಅಲ್ಲಿ ಶೋ ಮಾಡ್ತಾಯಿದ್ದೀನಿ, ಅದಕ್ಕೇ ಹೇಳ್ತೀನಿ. ನೀವು ಯಾವುದು ಪ್ರಾಡಕ್ಟ್ ವೈಸ್ ಆರ್ಟಿಕಲ್ ರೇಂಜ್ ಪರ್ಚೇಸಿಂಗ್ಗೆ ಬರ್ತಾ ಇದ್ದೀರಾ ಸೂರತ್ಗೆ, ನೀವು ಹಂಗೆ ಇಲ್ಲ ಅದ್ರ ಕಂಪ್ನಿ ಬಗ್ಗೆ ವಿಚಾರಿಸಿ, ಆ ಕಂಪ್ನಿ ಏನು ಗ್ರೇಡಲ್ಲಿ ಇದೆ, ಏನೇನು ವುಮೆನ್ಸ್ದು ಇಡ್ತಾ ಇದ್ದಾರೆ, ನೀವು ಎಲ್ಲ ಇಂಕ್ವೈರಿ ಮಾಡಿ. ಅದು ಆದಮೇಲೆ ಅಜೀಜ್ ಜೋನ್ಗೆ ಬನ್ನಿ. ಮಾರ್ಕೆಟಲ್ಲಿ 5 ಅಂಗಡಿ ಹುಡುಕ್ಬಿಟ್ಟು ಬನ್ನಿ. ಅದು ಆದಮೇಲೆ ಅಜೀಜ್ ಜೋನ್ಗೆ ಬನ್ನಿ. ನಿಮಗೆ ಐಡಿಯಾ ಆಗಿದೆ ಅಜೀಜ್ ಜೋನ್ ಏನು ಕೊಡ್ತಾ ಇದ್ದಾರೆ, ಅನದರ್ ಫ್ಯಾಕ್ಟ್ರಿ ಏನು ಕೊಡ್ತಾ ಇದೆ. ರೇಟ್ ವೈಸ್ ಆರ್ಟಿಕಲ್ಗಳು ಜೊತೆಗೆ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್, ಒಂದೇ ಬ್ರ್ಯಾಂಡ್ ಒಂದೇ ಲೇಬಲ್ ಕೊಡ್ತಾರೆ, ಅದು ಅಜೀಜ್ ಜೋನ್ ಇರೋದು. ಯಾಕೆ ಆ ಥರ ಕಾನ್ಸೆಪ್ಟ್, ಆ ಥರ ವೆರೈಟಿ, ಆ ಕಲೆಕ್ಷನ್ ನಿಮಗೆ ಅಜೀಜ್ ಜೋನಲ್ಲಿ ವೆರೈಟಿ ಮೇಂಟೈನ್ ಸಿಗುತ್ತೆ. ನಿಮಗೆ 2 ಪೀಸಲ್ಲಿ ಕಫ್ತಾನ್ ಕೂಡ ನಿಮಗೆ ವೆರೈಟಿ ಪ್ಯೂರ್ ಸಾಟನ್ ಬೇಸ್ ಮೇಲೆ ಫ್ಯಾಬ್ರಿಕ್ಗಳು, ಇಂಪೋರ್ಟೆಡ್ ಫ್ಯಾಬ್ರಿಕ್, ಆ ಫ್ಯಾಬ್ರಿಕ್ಗೆ ನೀವು ಯಾವ ಥರ ಯೂಸ್ ಮಾಡಿದ್ರೆ ವಾಶ್ ಮಾಡಿದ್ರೆ ಏನೂ ಆಗೋಲ್ಲ, ಅಷ್ಟಂತ ತಕ್ಷಣ ಗ್ಯಾರಂಟಿ ಇರುತ್ತೆ. ಆ ಟೈಪ್ ಕಫ್ತಾನ್ ಬೇಸಿಸ್ ಮೇಲಿನ ಕಾನ್ಸೆಪ್ಟ್ ಬೇಕಾಗಿದೆ. ನಿಮಗೆ ಅಜೀಜ್ ಜೋನ್ ಕೊಡ್ತಾರೆ. ಅದರಲ್ಲಿ ಪ್ರಿಂಟ್ಸ್, ವೆರೈಟಿ, ಕಾನ್ಸೆಪ್ಟ್, ನಿಮಗೆ ಎಷ್ಟು ವೆರೈಟಿ, ಎಷ್ಟು ಡಿಸೈನ್ಸ್, ಎಷ್ಟು ಪ್ರಿಂಟ್ಸ್ಗಳು ನಿಮಗೆ ವೆರೈಟಿ ವೈಸ್ ಬೇಕಾಗಿದೆ, ಅದು ಎಲ್ಲ ಪ್ಯಾಟರ್ನ್, ಎಲ್ಲ ಕಾನ್ಸೆಪ್ಟ್, ಎಲ್ಲ ವೆರೈಟೀಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಯಾಕೆ ಆ ಥರ ವೆರೈಟಿ, ಆ ಥರ ಕಾನ್ಸೆಪ್ಟ್ ನಿಮಗೆ ಮಾರ್ಕೆಟಲ್ಲಿ 5-6 ಅಂಗಡಿ ಹುಡುಕಾದ್ಮೇಲೆ ನಿಮಗೆ ಅಜೀಜ್ ಜೋನ್ ಕೊಡ್ತಾರೆ. ಯಾಕೆ ವುಮೆನ್ಸ್ದು 12 ಒಂದೇ ಜಾಗ ಅಲ್ಲಿ ಒಂದೇ ಕಾನ್ಸೆಪ್ಟಲ್ಲಿ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ, ಅದಕ್ಕೇನು ಅದರಲ್ಲಿ ನಿಮಗೆ 2 ಪೀಸ್ 3 ಪೀಸ್ ಯಾವ ಕಾನ್ಸೆಪ್ಟಲ್ಲಿ ಬೇಕಾಗಿದೆ, ಯಾವ ಫ್ಯಾಬ್ರಿಕಲ್ಲಿ ಬೇಕಾಗಿದೆ, ಪ್ಯೂರ್ ರಿಯೋನ್, ಮಸ್ಲಿನ್, ಕಾಟನ್, ಯಾವ ಫ್ಯಾಬ್ರಿಕಲ್ಲಿ ಬೇಕಾಗಿದೆ, ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಗಲಿ ಯಾವುದು ಫ್ಯಾಬ್ರಿಕ್ ಆಗಲಿ ಎಲ್ಲ ಫ್ಯಾಬ್ರಿಕ್ ವೈಸ್ ಡೀಟೇಲ್ ಜೊತೆಗೆ ನಿಮಗೆ ಅಜೀಜ್ ಜೋನಲ್ಲಿ ಅವೈಲೇಬಲ್ ಸಿಗುತ್ತೆ. ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು, ಮಲ್ಟಿಪಲ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅದರಲ್ಲಿ ಅವೈಲೇಬಲ್ ಸಿಗುತ್ತೆ. ಪ್ರಿಂಟ್ ವೈಸ್ ಕಾನ್ಸೆಪ್ಟ್ಗಳು ನೋಡ್ತೀರ ನೀವು, ಕಿಡ್ಸ್ ವೇರ್ಗೆ, ಗರ್ಲ್ಸ್ ವೇರ್ಗೆ ಯಾವ ಪ್ರಿಂಟ್ಸ್ ಎಲ್ಲ ಬೇಕಾಗಿದೆ, ಎಲ್ಲ ಪ್ರಿಂಟ್ಸ್ ವೈಸ್ ಸೆಕ್ಷನ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಇವಾಗ ಅದರಲ್ಲಿ ಕಾನ್ಸೆಪ್ಟ್ ಏನಿದ್ದಾವೆ, ಅದು ಜನ 2 ಪೀಸ್ ಹೇಳ್ತಾರೆ, ಬಟ್ ಅದು 2 ಪೀಸ್ ಇಲ್ಲ. ನೈಟ್ ವೇರ್, ನೈಟ್ ಶೂಟಲ್ಲಿನೇ 3 ಪೀಸ್ ಬರ್ತಾ ಇದ್ದಾವೆ. ಹೆಂಗೆ ಗೊತ್ತಾ ನಿಮಗೆ, ಶಾರ್ಟ್ಸ್, ಲಾಂಗ್ ಪ್ಯಾಟ್ ಮತ್ತು ಟೀ ಶರ್ಟ್, ಅದು ಆಗಿದೆ 3 ಪೀಸ್. ನಿಮಗೆ 3 ಪೀಸ್ ಕೂಡ ವೆರೈಟಿ ನಿಮಗೆ ಅದರಲ್ಲಿ ಬೇಕಾಗಿದೆ. ನೀವು ಅಜೀಜ್ ಜೋನಲ್ಲಿ ಆ ಥರ ವೆರೈಟಿ ಕೂಡ ಸಿಗುತ್ತೆ ನಿಮಗೆ. ಅದರಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು, ಮಲ್ಟಿಪಲ್ ವೆರೈಟಿ ವೈಸ್ ಆರ್ಟಿಕಲ್ಗಳು ನೀವು ನೋಡೋಕ್ಕೆ ಬರ್ತೀರಾ ಅಂದರೆ ನೈಟೀಸ್, ನೈಟ್ ವೇರ್ಸಲ್ಲಿ ಸಿಂಗಲ್ ಡಿಸೈನ್ಸಲ್ಲಿ ಎಷ್ಟು ವೆರೈಟಿ, ಎಷ್ಟು ಕಾನ್ಸೆಪ್ಟ್, ಎಷ್ಟು ಪ್ರಿಂಟ್ಸ್ಗಳು ವೆರೈಟಿ ವೈಸ್ ಅವೈಲೇಬಲ್ ಇದ್ದಾವೆ. ಆ ಥರ ಕಲೆಕ್ಷನ್, ನ್ಯೂ ಪ್ಯಾಟರ್ನ್, ನ್ಯೂ ವೆರೈಟಿ ನಿಮಗೆ ಇನ್ನೂ ಇದ್ದಾವೆ. ಯಾಕೆ ಒಂದು ವೀಡಿಯೋ 5-10 ನಿಮಿಷದ್ದು ಇರುತ್ತೆ, ಬಟ್ ಅದರಲ್ಲಿ ಪ್ರಿಂಟ್ಸ್, ಕಾನ್ಸೆಪ್ಟ್, ವೆರೈಟಿ ಬೇಜಾನಾಗಿ ಸಿಗುತ್ತೆ. ಅದಕ್ಕೇ ಹೇಳ್ತಾ ಇದ್ದೀನಿ, ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಜೀಜ್ ಜೋನ್ ಏನು ಕೊಡ್ತಾ ಇದ್ದಾರೆ, ಬೇರೆ ಕಂಪ್ನಿ ಏನು ಕೊಡ್ತಾ ಇದ್ದಾರೆ, ಏನು ಕಾನ್ಸೆಪ್ಟ್ ಇದ್ದಾವೆ, ಏನು ಪ್ಯಾಟರ್ನ್ ಇದ್ದಾವೆ. ಅನಾರ್ಕಲಿ ಟೈಪ್ ನಿಮಗೆ ಲಾಂಗ್ ಗೌನ್ಸಲ್ಲಿ ನಿಮಗೆ ಅದನ್ನು ನೈಟ್ ವೇರ್ ನೈಟೀಸ್ ಬೇಕಾಗಿದೆ, ಅದು ಕೂಡ ಅವೈಲೇಬಲ್ ಇದ್ದಾವೆ. ಮತ್ತು ನೋಡಿ ಅಜೀಜ್ ಜೋನ್ ವೆರೈಟಿ ಏನು ಕೊಡ್ತಾ ಇದ್ದಾರೆ, ರೇಟ್ ಏನು ಕೊಡ್ತಾ ಇದ್ದಾರೆ, ಅದು ಆದಮೇಲೆ ನೀವು ಡಿಸೈಡ್ ಮಾಡಿ, ಕಾನ್ಸೆಪ್ಟ್ ನೋಡಿ, ಅದ್ರ ಮೇಲೆ ನೀವು ಪರ್ಚೇಸಿಂಗ್ಗೆ ಬನ್ನಿ. ಯಾಕೆ ಆ ಥರ ಕಲೆಕ್ಷನ್ ನೈಟ್ ಶೂಟಲ್ಲಿ ನಿಮಗೆ
ಯಾರೂ ಕೊಡಲ್ಲ. ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಕ್ರಷೇಬಲ್ ಮಟೀರಿಯಲ್, ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಗಲಿ ಕ್ರಷೇಬಲ್ ಮಟೀರಿಯಲಲ್ಲಿ ನಿಮಗೆ ಆ ವೆರೈಟಿಯಲ್ಲಿ ನಿಮಗೆ ಅವೈಲೇಬಲ್ ಸಿಗ್ತಾ ಇದ್ದಾವೆ. ಆ ಥರ ಕಾನ್ಸೆಪ್ಟ್, ಆ ಥರ ವೆರೈಟಿ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ. ನೀವು ಆರಾಮಾಗಿ ಅಜೀಜ್ ಝೋನ್ಗೆ ಬಂದು ಪರ್ಚೇಸ್ ಮಾಡ್ಬೋದು. ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಕಲರ್ ಚಾರ್ಟ್ ಜೊತೆಗೆ ಎಲ್ಲ ವೆರೈಟಿ ಸಿಂಗಲ್ ಹಬ್ಬಲ್ಲಿ ಸಿಗುತ್ತೆ. ನಿಮಗೆ ಅಲ್ಲಿ ಬಂದು ಪರ್ಚೇಸ್ ಮಾಡ್ತೀರಾ ಅಂದರೆ ಪಿಕಪ್ ಆ್ಯಂಡ್ ಡ್ರಾಪ್ ಸೂರತಲ್ಲಿ ಅವೈಲೇಬಲ್ ಇದ್ದಾವೆ. ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋಣ. ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ.